ಜೈ ಹಿಂದ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವರ್ಕೌಟ್ ಮಾಡ್ತಾಯಿದ್ದೆ, ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ. ಏನಪ್ಪ ಅಂದರೆ, ನೀವು ಒಂದು ದಿನದಲ್ಲಿ ಎಷ್ಟು ನೀರು ಕುಡಿತೀರಾ ಫ್ರೆಂಡ್ಸ್? ನಾನು 5 to 6 ಲೀಟರ್ಸ್ ಕುಡಿತೀನಿ. ನಾನು ಕೌಂಟ್ ಮಾಡಿಕೊಂಡೇ ಕುಡಿತೀನಿ, ಯಾಕೆಂದರೆ ನನಗೆ ಗೊತ್ತಾಗಬೇಕು ನಾನು ಎಷ್ಟು ನೀರು ಕುಡಿತಾ ಇದ್ದೀನಿ ಅಂತ. ಹಾಗೆ ನೀವೆಷ್ಟು ಕುಡಿತೀರಾ? 1 ಲೀಟರ್, 2 ಲೀಟರ್, 3 ಲೀಟರ್? ಯಾಕೆಂದರೆ ನಾವು ನೀರು ಎಷ್ಟು ಕುಡಿತೀವಿ ಅಷ್ಟು ನಮಗೆ ರೋಗಗಳು ಬರೋದಿಲ್ಲ. ಎಲ್ಲದಕ್ಕೂ ಈಗ ಸ್ಕಿನ್ ಆಗ್ಬೋದು, ಮತ್ತು ಡೈಜೆಷನ್ ಆಗ್ಬೋದು, ಪ್ರತಿಯೊಂದಕ್ಕೂ ನೀರೇ ಫಸ್ಟು ನಮಗೆ ಯೂಸ್ ಆಗೋದು ಫ್ರೆಂಡ್ಸ್. ಮತ್ತು ಹಾರ್ಟ್ ಪ್ರಾಬ್ಲಮ್, ನಾವು ಎಷ್ಟು ಜಾಸ್ತಿ ನೀರು ಕುಡಿತೀವೋ, ನೀರು ಕುಡಿಯೋದ್ರಿಂದನೂ ನಮಗೆ ಜಾಸ್ತಿ ಬ್ಲಡ್ಡು ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುತ್ತೆ. ನೀರು ಕಡಿಮೆ ಕುಡಿಯೋದ್ರಿಂದ ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ. ಹಾಗಾಗಿ ನೀರು ಜಾಸ್ತಿ ಕುಡಿತಾ ಇರಿ. ಮತ್ತು ಡ್ರೈ ಸ್ಕಿನ್, ನೀರು ಕುಡಿಲಿಲ್ಲ ಅಂದರೆ ಡ್ರೈ ಸ್ಕಿನ್ ಆಗುತ್ತೆ. ಸೊ ಒನ್ ಟೈಮ್ ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀರು ಚೆನ್ನಾಗಿ ಕುಡೀರಿ. 3 to 4 ಲೀಟರ್ಸ್ ಪರ್ ಡೇ ಕುಡಿಲೇಬೇಕು. ಇವತ್ತಿಂದ ನೀವು ಕೌಂಟ್ ಮಾಡ್ಕೊಂಡೇ ಕುಡೀರಿ. ನಾನು ಎಷ್ಟು ನೀರು ಕುಡಿತಾ ಇದ್ದೀನಿ ಟಾರ್ಗೆಟ್ ಮಾಡ್ಕೊಳ್ಳಿ. 3 to 4 ಲೀಟರ್ಸ್ ನೀರು ಕುಡಿತೀನಿ ಅಂತ. ಸೊ ನೀರು ಕುಡಿಯೋದ್ರಿಂದ ಎಷ್ಟೋ ಕಾಯಿಲೆಗಳು, ರೋಗಗಳು ಫಸ್ಟ್ ಸ್ಟೇಜಲ್ಲೇ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಮತ್ತು ನೀವು 1 ತಿಂಗಳು ಇದನ್ನು ಫಾಲೋ ಮಾಡಿ ನೋಡಿ. ಪರ್ ಡೇ 3 to 4 ಲೀಟರ್ ನೀರು ಕುಡಿದು ಟ್ರೈ ಮಾಡಿ ನೋಡಿ. ನಿಮಗೆ ನಿಮ್ಮ ಬಾಡಿಯಲ್ಲಿ ಏನೆಲ್ಲ ಡಿಫ್ರೆನ್ಸಸ್ ಆಗ್ತದೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ ಅಂದರೆ, ಈಗ ಬ್ರೇಕ್ಫಾಸ್ಟ್ ಮಾಡುವಾಗ ಸ್ವಲ್ಪ ಕುಡಿತಾರೆ 1 ಗ್ಲಾಸಷ್ಟು. ಅದು ಬಿಟ್ಟರೆ ನೆಕ್ಸ್ಟ್ ಮಧ್ಯಾಹ್ನನೇ, ಅದರ ಮಧ್ಯ ಊಟ ಮಾಡುವಾಗ ಕುಡಿತಾರೆ. ಮತ್ತು ನೈಟ್ ಊಟ ಮಾಡುವಾಗ ಕುಡಿತಾರೆ. ಅದ್ರ ಮಧ್ಯೆ ಏನಾದರೂ ಬಾಯಾರಿಕೆ ಆದರೆ ನೀರು ಕುಡಿಬೇಕು ಅನಿಸಿದ್ರೆ ಕುಡಿತಾರೆ. ಆ್ಯಕ್ಚುಲಿ ಏನಂದರೆ, ನಮಗೆ ಬಾಯಾರಿಕೆ ಆಗಿಲ್ಲ ಅಂದ್ರೂ ನೀರು ಕುಡಿಬೇಕು. 3 to 4 ಲೀಟರ್ ಮಸ್ಟ್ ಕುಡಿಲೇಬೇಕು. ಈ ಟ್ರಿಕ್ನ ನೀವು ಯೂಸ್ ಮಾಡಿ ನೋಡಿ.